ಬನ್ನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ. ನಾನು ಕೃಪಾ. ನಿನ್ನೆ ಪಾತ್ರೆ ತೊಳೆದೇ ಇಲ್ಲ ರಾತ್ರಿ, ಹಾಗೆ ಮಲಗಿಬಿಟ್ಟಿದ್ದೆ. ಹಾಗಾಗಿ ಈಗ ಪಾತ್ರೆ ತೊಳೆದೆ. ಪಾತ್ರೆ ತುಂಬ ಇರಲಿಲ್ಲ, ಸ್ವಲ್ಪ ಮಾತ್ರ ಇತ್ತು. ಪಾತ್ರೆ ತೆಗೆದಿಡೋದು ತುಂಬ ಇತ್ತು. ಅದಷ್ಟು ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟು ಪಾತ್ರೆ ತೊಳೆದು ಬೆಳಗಿನ ಕೆಲಸ ಮುಗಿದಿದೆ. ನಂದು ಕಸ ಬಾಗಿಲು ನೀರು ಎಲ್ಲ ಹಾಕಿ ಆಯಿತು. ನೀರು ಕುಡ್ದಿಲ್ಲ. ನನಗೆ ಆ ಪಾತ್ರೆ ನೋಡ್ತಿದ್ದಂಗೆ ಒಂಥರ. ಫ್ರೆಂಡ್ಸ್, ನಾನಿವತ್ತು ಅಗಾರ ಅವ್ರದ್ದು ಸಾಸ್ ಪ್ಯಾನ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಆನ್ಲೈನಲ್ಲಿ ತೊಗೊಂಡಿರೋದು, ಅಂದರೆ ಅಮೆಝಾನಿಂದ ಇದನ್ನು ನಾನು ಬೈ ಮಾಡಿರೋದು. ಇದಕ್ಕೆ ಗ್ಲಾಸ್ ಇರೋವಂಥ ಲಿಡ್ ಕೂಡ ಇದೆ, ವುಡನ್ ಫಿನಿಷಲ್ಲಿ ಇರೋವಂಥ ಒಂದು ನಾಬ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ನೋಡೋದಕ್ಕೂ ಕೂಡ 1.5 ಲೀಟರ್ದು ಕೆಪಾಸಿಟಿ ಇದೆ. ಹಾಗೆಯೇ 16 ಸೆಂಟಿಮೀಟರ್ ಇದೆ. ಹಾಗೆಯೇ ಇದರ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಇದು ಸ್ಟವಲ್ಲಿ ಕೂಡ ಅಡುಗೆನ ಮಾಡ್ಬೋದು, ಹಾಗೆಯೇ ಇಂಡಕ್ಷನಲ್ಲಿ ಕೂಡ ಮಾಡ್ಬೋದು. ಅದರ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಗ್ರನೈಟ್ ನಾನ್ ಸ್ಟಿಕ್ ಸಾಸ್ ಪ್ಯಾನ್ ಇದು, ವಿತ್ ಗ್ಲಾಸ್ ಲಿಡ್ ಕೂಡ ಬಂದಿದೆ. ಡಾರ್ಕ್ ಗ್ರೇಯಲ್ಲಿ ಇದೆ. ಇದರಲ್ಲಿ ನೀವು ಪಾಸ್ತಾ ಮಾಡ್ಬೋದು, ಹಾಗೆಯೇ ಮ್ಯಾಗಿ ಮಾಡ್ಬೋದು, ಹಾಗೆ ಟೀ ಮತ್ತು ಕಾಫಿ ಎರಡೂ ಮಾಡ್ಬೋದು. ಹಾಗೆಯೇ ಹ್ಯಾಂಡಲ್ಗೆ ಕೂಡ ನೀವು ನೋಡ್ಬೋದು ವುಡನ್ ಫಿನಿಶ್ ಥರದ್ದು ಕೊಟ್ಟಿದ್ದಾರೆ. ಕೈಗೆ ಸುಡೋದು ಆ ಥರ ಏನೂ ಆಗೋದಿಲ್ಲ. ನಾನು ಇದರಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲು ನಾನು ಟೀನ ಮಾಡ್ತಾ ಇದ್ದೀನಿ. ಸ್ವಲ್ಪ ಶುಂಠಿನ ಹಾಕಿ, ಸಕ್ಕರೆ ಹಾಗೆ ಟೀ ಪುಡಿ ಹಾಕಿ ಹಾಲು ಹಾಕಿದ್ದೀನಿ. ಇದು ನಾನ್ ಸ್ಟಿಕ್ ಕೋಟಿಂಗ್ ಆಗಿದೆಯಲ್ಲ, ಇದು PFO ಫ್ರೀ ಕೂಡ ಇದೆ. ಹಾಗೆಯೇ ಇದು ನೀವು ಕಮ್ಮಿ ಎಣ್ಣೆ ಹಾಕಿಬಿಟ್ಟು ಅಡುಗೆನ ತುಂಬ ಚೆನ್ನಾಗಿ ಮಾಡ್ಬೋದು. ಎಣ್ಣೆ ತುಂಬ ಕಮ್ಮಿ ಉಪಯೋಗಿಸಿ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಯಾರಾದರೂ ಡಯಟ್ ಮಾಡೋರು ಆ ಥರದವ್ರು ಇದ್ದರೆ ಎಣ್ಣೆ ಅಂಶನ ತುಂಬ ಕಮ್ಮಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಮತ್ತು ಇದನ್ನು ವಾಶ್ ಮಾಡೋದು ಕೂಡ ತುಂಬ ಈಸಿ. ನೀವು ಅಮೆಝಾನಲ್ಲಿ ಇದರ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ನಾನು ಅಡುಗೆ ಮಾಡಿದಾಗ ನಿಮಗೆ ಈ ಸಾಸ್ ಪ್ಯಾನ್ ತುಂಬ ಇಷ್ಟ ಆಯಿತು ಅಂದರೆ ನೀವು ಅದರಲ್ಲಿ ಬೈ ಕೂಡ ಮಾಡಬಹುದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ ಗ್ಲಾಸ್ ಲಿಡ್ ಕೂಡ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಇದರ ಮಟೀರಿಯಲ್ ಬಂದು ಕಾಸ್ಟ್ ಐರನ್ನಿಂದ ಮಾಡಿರುವಂಥದ್ದು. ಇದರಲ್ಲಿ ನೀವು ಹಾಲನ್ನು ಕೂಡ ಕಾಯಿಸ್ಬೋದು, ಹಾಗೆಯೇ ಪಾಸ್ತಾ ಕೂಡ ಮಾಡ್ಬೋದು. ಇದರ ಹ್ಯಾಂಡಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗಿರೋ ಪ್ರಾಡಕ್ಟ್ ಅಂದರೆ ಇದೇನೆ. ನೀವು ಅಷ್ಟೇ, ನಿಮಗೆ ಇಷ್ಟ ಆದರೆ ಖಂಡಿತ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಇದರದ ಲಿಂಕನ್ನು ಪೂರ್ತಿ ಹಾಕಿರ್ತೀನಿ, ಅದನ್ನು ನೀವು ಬೈ ಮಾಡ್ಬೋದು. ಹಾಗೆಯೇ ನಾನು ಸ್ವಲ್ಪನೇ ಎಣ್ಣೆ ಹಾಕಿ, ಸ್ವಲ್ಪ ಈರುಳ್ಳಿ ಹಾಕಿ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ. ಆನಂತರ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಆ ಲಿಡ್ಡನ್ನು ಮುಚ್ಚೋದ್ರಿಂದ ತರಕಾರಿಗಳು ಕೂಡ ತುಂಬ ಬೇಗ ಬೇಯುತ್ತೆ. ಆವಿಯಾಗಿ ಹೋಗೋದಿಲ್ಲ ನೀರೆಲ್ಲ, ಅಲ್ಲೇ ತರಕಾರಿ ತುಂಬ ಚೆನ್ನಾಗಿ ಬೇಯುತ್ತೆ. ಆನಂತರ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹಾಗೆಯೇ ಸ್ವಲ್ಪ ಟೊಮೆಟೊ ಕೆಚಪ್ ಎಲ್ಲ ಹಾಕಿದ್ದೀನಿ. ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿದ್ದೀನಿ. ಚೂರು ಖಾರ ಕಮ್ಮಿ ಅನ್ನಿಸ್ತು, ಹಾಗಾಗಿ ನಾನು ಒಂಚೂರು ಅಚ್ಕಾರದ ಪುಡಿನೂ ಹಾಕಿದ್ದೀನಿ. ಹಾಗೆಯೇ ಆ ಮ್ಯಾಗಿ ಮಸಾಲ ಕೂಡ ಹಾಕಿ, ಆ ಮ್ಯಾಗಿ ಬೇಯಿಸಿದ್ದೆ ಅಲ್ಲ ಅದನ್ನು ಕೂಡ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಮ್ಯಾಗಿ ಕೂಡ. ಹಾಗೆಯೇ ನಿಮಗೂ ಕೂಡ ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆಯಿತು ಅಂದರೆ ಇದನ್ನು ನೀವು ಅಮೆಝಾನಿಂದ ಇದನ್ನು ಬೈ ಕೂಡ ಮಾಡ್ಬೋದು. ಅಡುಗೆ ಮಾಡಿದ್ಮೇಲೆ ಪಾತ್ರೆ ತೊಳಿಲೇಬೇಕಲ್ವ, ಹಾಗಾಗಿ ಸ್ಕ್ರಾಚ್ ಬ್ರೈಟ್ಗೆ ನಾನೊಂದು ಸ್ವಲ್ಪ ಲಿಕ್ವಿಡನ್ನು ಹಾಕಿಬಿಟ್ಟು ಸ್ವಲ್ಪ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಅಷ್ಟೇ. ತೊಳೆಯೋದು ಕೂಡ ತುಂಬ ಈಸಿಯಾಗಿ ಆರಾಮಾಗಿ ತೊಳಿಬೋದು. ಇವತ್ತು ತಿಂಡಿ ಬಂದು ಆಲೂ ಪರಾಟ ಮಾಡೋಣ ಅಂತ ಇದ್ದೀನಿ. ಶ್ರೇಯು ಆಲೂ ಪರಾಟ ತಿಂತೀನಿ ಅಂತ ಹೇಳ್ದ, ಹಾಗಾಗಿ ಅವನಿಗೆ ಈಗ ಸ್ವಲ್ಪ ಇಷ್ಟಪಡ್ತಾ ಇದ್ದಾನೆ. ಹಾಗಾಗಿ ಮತ್ತು ಅವ್ನು ತಿಂತೀನಿ ಅಂದಲ್ಲ, ಅದಕ್ಕೇ ಆಲೂ ಪರಾಟಕ್ಕೆ ನಾನು ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಕೆಲವೊಬ್ಬರು ಅಜ್ವೈನ್ನ ಕೂಡ ಹಾಕ್ತಾರೆ. ನಂಗೆ ಯಾಕೋ ಇದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಬೇರೆ ಏನೂ ಹಾಕೋದಿಲ್ಲ. ಬರೀ ನೀರು ಉಪ್ಪು ಮಾತ್ರ ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತನೂ ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಬೇಕು. ಆವಾಗ ಫಿಲ್ಲಿಂಗಿಗೆ ನಿಮಗೆ ಈಸಿ ಆಗುತ್ತೆ. ನಾನು ಇವಾಗ ಅಭ್ಯಾಸ ಆಗಿದೆ ಅಲ್ಲ, ಹಾಗಾಗಿ ಕಲಿಸ್ತಾ ಇದ್ದೀರಿ. ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಆಮೇಲೆ ನಾನು ಒಂಚೂರು ಅದಕ್ಕೆ ನೀರು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ತೆಳ್ಳಗೆ ಮಾಡಿದೆ. ನನಗೆ ಮೊನ್ನೆ ಒಬ್ಬರು ಕಮೆಂಟನ್ನು ಹಾಕಿದ್ರು, ಬೆಂಗಳೂರಿಂದ ಅಂತ ಅವರು ಹಾಕಿದ್ರು, ನೀವು ಬರೀ ಕಡುಬು ಬಜ್ಜಿ ಅದೊಂದೇ ಮಾಡ್ತಿರಲ್ಲ, ತುಂಬ ಥರದ ತಿಂಡಿಗಳಿವೆ, ಅದನ್ನೆಲ್ಲ ಮಕ್ಕಳಿಗೆ ಮಾಡಿಕೊಡಿ ಅಂತ. ಹೌದು, ಈಗ ಶ್ರೇಯು ಹಾಸ್ಟೆಲಲ್ಲಿ ಇರೋದ್ರಿಂದ ಅವನಿಗೆ ಬೇರೆ ಎಲ್ಲ ತಿಂಡಿಗಳು ಸಿಗುತ್ತೆ. ಹಾಗಾಗಿ ಅವನಿಗೆ ರೊಟ್ಟಿ ಕಡುಬು ಆ ಥರದ್ದು ಸಿಗೋದಿಲ್ಲಲ್ಲ, ಹಾಗಾಗಿ ಅದನ್ನು ನಾನು ಈಗ ಅವನು ಬಂದಿದ್ದಾನಲ್ಲ, ಹಾಗಾಗಿ ಸ್ವಲ್ಪ ಪದೇ ಪದೇ ಮಾಡ್ತೀನಿ. ಚಿನ್ನಿನೂ ಅಷ್ಟೇ, ಬರಬೇಕಿಂತ ಮುಂಚೆನೇ ಹೇಳಿರ್ತಾಳೆ, ನಂಗೆ ದೋಸೆ ಬೆಂಡೆಕಾಯಿ ಬಜ್ಜಿ ಬೇಕು, ಆಮೇಲೆ ಕಡುಬು ಬಜ್ಜಿ ಬೇಕು, ಆ ಥರ. ನಾನು ಅಷ್ಟೇ, ಈಗ ಊರಿಗೆ ಹೋದರೆ ನಾನು ಇಲ್ಲಿ ಏನು ಮಾಡ್ಕೊಂಡು ತಿಂದರೂ ಅಲ್ಲಿ ಅಮ್ಮನ ಕೈಯಲ್ಲಿ ಅಮ್ಮ ಏನೇನು ಸ್ಪೆಷಲಾಗಿ ಮಾಡ್ತಾರೋ, ಅಂದರೆ ನಮಗೇನು ಗೊತ್ತಾ, ತುಂಬ ಟ್ರೆಡಿಷ್ನಲ್ ಅಡುಗೆಗಳೇ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಅದನ್ನೇ ಸ್ವಲ್ಪ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಅದನ್ನೇ ಮಾಡ್ತೀವಿ. ನೀವೆಲ್ಲ ಪುಣ್ಯವಂತರು, ನಿಮ್ಮ ಊರ ಕಡೆ ಹಸಿರು
ಆಮೇಲೆ ತುಂಬ ಜಾಗಗಳಿದೆ ನೋಡೋಂಥದ್ದು, ನೀವು ಆ ಕಡೆ ಎಲ್ಲ ಸುತ್ತಾಡ್ಕೊಂಡು ಬನ್ನಿ ಅಂತೆಲ್ಲ ಹೇಳ್ತಾಯಿದ್ರು. ಕೊಲ್ಲೂರು, ಶೃಂಗೇರಿ, ಹೊರನಾಡು ನಾವು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗೆ ಹೋಗೋಕ್ಕೆ ಆಗಲೇ ಇಲ್ಲ. ಶ್ರೇಯಿನೂ ಅದೇ ಅಂತ ಇದ್ದ, ಬಂದಾಗಿಂದ ಬರೀ ಮನೆಯಲ್ಲೇ ಇದ್ದೀನಿ, ಎಲ್ಲಿಗಾದರೂ ಹೋಗೋಣ ಅಂತ ತುಂಬ ಪ್ಲ್ಯಾನ್ ಮಾಡಿದ್ವಿ. ಚಿನ್ನಿ ಬಂದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವಳು ಬರ್ತೀನಿ ಅಂತಾಳೆ, ಅವಳಿಗೆ ಎಕ್ಸಾಮು ಅದು ಇದು ಅಂತ ಅವಳು ಚಕ್ಕರ್ ಹೊಡಿತಾ ಕೂತ್ಕೊಂಡ್ಳು. ಅದು ಬರ್ತಾ ಇದ್ದಾಳೆ ಸದ್ಯದಲ್ಲೇ. ಅವಳು ಬಂದಾಗ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ತುಂಬ ದಿನದಿಂದನೂ ಹೇಳ್ತಾ ಇದ್ವಿ. ಹೋದ ಸಲ ಬಂದಿದ್ದಲ್ವ ಆವಾಗಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಈ ಸಲ ನಮಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋದು ನಮಗೂ ಗೊತ್ತಿಲ್ಲ. ಈ ಸಲ ಬಂದಾಗ ಅವಳು ಹೆಚ್ಚಿಗೆ ದಿನ ಇರೋದಿಲ್ಲ, ಮತ್ತು ಬಂದವಳು ಇದು ಎಕ್ಸಾಮ್ ಕೂಡ ಇದೆಯಂತೆ ಅವಳಿಗೆ, ಹಾಗಾಗಿ ಹೆಚ್ಚಿಗೆ ದಿನ ಇರೋದಿಲ್ಲ ಅಂತ ಕೂಡ ಅವಳು ಹೇಳ್ತಾ ಇದ್ಲು. ಹಾಗಾಗಿ ಈ ಸಲ ನಾವೆಲ್ಲೂ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋದ್ರಂತೂ ಹೆಂಗಿದ್ರು ನಾನಂತೂ ವೀಡಿಯೋಗಳನ್ನ ಮಾಡಿ. ಅವ್ರು ಹೇಳಿದ್ರು ಕುದುರೆ ಮುಖದ ವಿಷಯ ಹೇಳಿದ್ರು, ನನಗೂ ಅಷ್ಟೇ. ನಾನು ಮೊನ್ನೆ ಹೀಗೆ ಒಂದು ವೀಡಿಯೋನ ನೋಡ್ತಾ ಇದ್ದೆ. ಆವಾಗ ಕುದುರೆ ಮುಖದಲ್ಲಿ ಇವಾಗ ಗಣಿಗಾರಿಕೆ ಏನೂ ಇಲ್ವಲ್ಲ, ಅಲ್ಲಿ ಹಳೆ ಮನೆಗಳನ್ನೆಲ್ಲ ತೋರಿಸಿದ್ರು. ನನಗೂ ಆ ಥರದ್ದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ನಾವು ಒಂದು ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ಯಾವಾಗ ಹೋಗ್ತೀವೋ ಅಂತ ಹೇಳಿ. ಈ ಸಲ ಅದು ಆಗೋದಿಲ್ಲ, ಮನೆ ಕೆಲಸ ಕೂಡ ಮತ್ತೆ ನಡೆಯುತ್ತೆ. ಹಾಗಾಗಿ ಈ ಸಲ ನಮ್ಮ ಪ್ಲ್ಯಾನ್ ಎಲ್ಲ ಒಂಥರ ಉಲ್ಟಾ ಪಲ್ಟಾ ಆಯಿತು. ರಜಾ ಬರೀ ಮನೆಯಲ್ಲೇ ಕಳೆದಂಗೆ ಆಯಿತು, ರಜೆ ಎಲ್ಲ ಒಂಥರ ಸಜೆ ಆದಂಗೆ ಆಯಿತು ನಮಗೆ. ನಮಗೂ ಅರ್ಥ ಆಗುತ್ತೆ. ಆಮೇಲೆ ನಂಗೆ ಅವ್ರು ಹೇಳಿದರು, ನಿಮ್ಮ ತವ್ರ ಮನೆ ವೀಡಿಯೋ ಮಾತ್ರ ಸೂಪರಾಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಾನು ಮಾಡೋ ಅಡುಗೆಗೆ ಪಾಪ ಇನ್ನೊಬ್ಬರು ನೆಗೆಟಿವ್ ಆಗೇ ಕಮೆಂಟ್ ಹಾಕಿದ್ರು, ಬರೀ ಅದನ್ನೇ ಮಾಡ್ತೀರಾ ಅಂತ ಹೇಳಿ. ಹೌದು, ನಾವು ಏನು ಗೊತ್ತಾ, ಫ್ಯಾನ್ಸಿಯಾಗಿರೋದನ್ನು ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ನಮ್ಮಲ್ಲಿ ರೊಟ್ಟಿ, ಕಡುಬು, ದೋಸೆ, ಇಡ್ಲಿ ಈ ಥರದ್ದೇ ಜಾಸ್ತಿ ಆಗುತ್ತೆ. ಅಟ್ಲೀಸ್ಟ್ ನಾನಾರು ಪರಾಟ ಗಿರಾಟ ಏನಾದರೂ ಮಾಡ್ತೀನಿ. ನಮ್ಮ ಹಳ್ಳಿ ಸೈಡ್ ಬಂದರೆ ನನ್ನ ಥರನೂ ಯಾರೂ ಅಡುಗೆಗಳನ್ನ ಮಾಡೋದಿಲ್ಲ, ಯಾಕಂದರೆ ತಿನ್ನೋದಿಲ್ಲ. ಅದು ನಮ್ಮನೆಯವರು ಸ್ವಲ್ಪ ಹೊರಗಡೆ ಇದ್ದು ಅಭ್ಯಾಸ ಇರೋದ್ರಿಂದ ಅವರಿಗೆ ಸ್ವಲ್ಪ ಈ ಥರದ್ದೆಲ್ಲ ಆದರೆ ತಿಂತಾರೆ. ಬೇರೆಯವರೆಲ್ಲ ಈ ಥರದ್ದು ಇಷ್ಟನೂ ಪಡೋದಿಲ್ಲ. ನಾನು ಅದೇ ಅಂತಿರ್ತೀನಿ, ನಾನೆಲ್ಲಾದರೂ ಮಾಡಿದ್ರೆ ಊರ ಕಡೆ ಯಾರಾದರೂ ಮಾಡಿದ್ರೆ ಯಾರೂ ತಿನ್ನೋದೇ ಇಲ್ಲೇನೋ ಅಂತ. ನಮ್ಮನೆಯವರಿಗೆಲ್ಲ ಆಲೂ ಪರಾಟ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ನಾನು ಅವರಿಗಾಗೆ ಈ ರೆಸಿಪಿನ ಕೂಡ ಕಲ್ತಿದ್ದೆ. ತುಂಬ ಜನ ಇದಕ್ಕೆ ನೀವು ಕೂಡ ಹೆಲ್ಪ್ ಮಾಡಿದ್ರಿ ನನಗೆ. ಹಾಗಾಗಿನೇ ಈ ಆಲೂ ಪರಾಟ ಕಲಿಯೋದಕ್ಕೆ ನನಗೂ ಕೂಡ ಸಾಧ್ಯ ಆಯಿತು. ನಾನು ಇಷ್ಟು ಈಸಿಯಾಗಿ ಇಷ್ಟು ಚೆನ್ನಾಗಿ ನಿಮ್ಮಿಂದನೇ ಇದನ್ನು ನಾನು ಕಲ್ತಿದ್ದು. ನನಗೆ ಕೆಲವೊಂದು ಸಲ ಊರಿಗೆ ಹೋದಾಗೆಲ್ಲ ಬರೋ ಒಂದು ಕಮೆಂಟ್ ಅಂದರೆ, ನೀವೇ ಪುಣ್ಯವಂತರು ಅಂತ. ನೀವು ತಿಳಿದಿರೋ ರೀತಿ ಯಾವುದೂ ಇರೋದಿಲ್ಲ, ಆಗ ನೀವು ಅನ್ಕೊತೀರ ಅಷ್ಟೇ. ಕೆಲವೊಂದು ಸಲ ಹಾಗೆ ನಮಗೆ ಅದ್ರ ಬೆಲೆ ಗೊತ್ತಿರೋದಿಲ್ಲ. ಈಗ ನಮ್ಮ ಹತ್ರ ಎಲ್ಲದೂ ಇದ್ದರೆ ನಮಗೆ ಅದ್ರ ಬೆಲೆ ಗೊತ್ತಿರೋದಿಲ್ಲ, ಇಲ್ಲದೇ ಇರೋರಿಗೆ ಆ ಬೆಲೆ ಗೊತ್ತಿರುತ್ತೆ. ಹಾಗೆ ನೀವು ಬೆಂಗಳೂರವರಿಗೆಲ್ಲ ಏನಂದರೆ ಹಳ್ಳಿ ಜೀವನ ಇದು ಇಷ್ಟ ಅಂತ ಅನ್ಕೊತೀರ, ಆದರೆ ಆ ಥರ ಇರೋದಿಲ್ಲ. ನಿಮಗದೇ ಒಂದೊಂದು ಸಲ ಚೆನ್ನಾಗಿ ಅನಿಸುತ್ತೆ. ಹಳ್ಳಿಯವರಿಗೆ ತುಂಬಾ ಕಷ್ಟ ಕೂಡ ಇರುತ್ತೆ. ನಾವು ಅಂದ್ಕೊಂಡಿರೋ ರೀತಿ ಯಾವುದೂ ಇರೋದಿಲ್ಲ, ನಾವು ಅಂದ್ಕೊಂಡಿದ್ದಕ್ಕಿಂತನೂ ಬೇರೆ ರೀತಿಯಾಗಿರುತ್ತೆ. ನಾವು ನಿಮಗೆ ತೋರಿಸ್ತೀವಲ್ವ, ಅದುವಾಗ ನಿಮಗೆ ಖುಷಿ ಅನಿಸುತ್ತೆ. ಆದರೆ ಹೌದು, ಒಂದೊಂದು ಸಲ ಆ ಗಿಜಿ ಲೈಫಿಂದ ಸ್ವಲ್ಪ ದೂರ ಇರೋಣ ಅಂತ ಅನ್ನಿಸ್ದವ್ರಿಗೆ ನಿಜವಾಗ್ಲೂ ಅದು ಇಷ್ಟ ಆಗುತ್ತೆ. ಒಂದು ಗಾದೆ ಇದೆ ಗೊತ್ತಾ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ. ಆ ಥರ ಅಲ್ಲಿರೋರಿಗೆ ಹಳ್ಳಿ ಇಷ್ಟ ಆಗುತ್ತೆ, ಹಳ್ಳಿಲಿರೋರಿಗೆ ಪೇಟೆ ಇಷ್ಟ ಆಗುತ್ತೆ. ಈ ಆಲೂ ಪರಾಟಕ್ಕೆ ಏನಂದರೆ ಗಿಂಚ್ಕೊಳ್ಳೋಕ್ಕೆ ಏನು ಮಾಡದೆ ಹೋದರೂ ಆರಾಮಾಗಿ ಮೊಸರು ಹಚ್ಕೊಂಡು ತಿಂತಾರೆ. ನಂಗೆ ಅದೊಂದು ಈಸಿ ಆಗುತ್ತೆ. ಇವತ್ತು ನನಗೆ ಅಡುಗೆ ಮಾಡೋದು ಬೇಡ ಅನಿಸಿತ್ತು, ಯಾಕಂದರೆ ನಾನು ನಿನ್ನೆ ಹಲಸಿನಕಾಯಿ ಚಿಪ್ಸ್ನ ಮಾಡಿದ್ವಿ. ಅದ್ರ ರೆಸಿಪಿನ ನಾನು ಕೊನೆಗೆ ಹಾಕ್ತೀನಿ, ನೀವು ಅದನ್ನು ನೋಡ್ಕೊಂಡು ಬನ್ನಿ. ನಿನ್ನೆ ಮಾಡಿ ಆಗಿದೆ, ಇವಾಗ ಹಾಕೋದಿಲ್ಲ, ಕೊನೆಗೆ ಹಾಕ್ತೀನಿ. ನನಗೆ ಎಡಿಟಿಂಗ್ ಮಾಡಬೇಕಿದ್ರೆ ಅದು ಲಾಸ್ಟಿಗೆ ಹೋಗ್ಬಿಟ್ಟಿದೆ, ಹಾಗಾಗಿ ನಾನು ಮತ್ತೆ ಮಾಡ್ತಾಯಿದ್ದೆ ಅಲ್ಲ, ಹಾಗೆ ಮಾಡಿದೆ. ಹಾಗೆ ಶ್ರೇಯುಗೆ ಮ್ಯಾಂಗೋ ಮಿಲ್ಕ್ ಶೇಕನ್ನು ಕೂಡ ಮಾಡಿಕೊಡ್ತಾಯಿದ್ದೀನಿ. ಈಗಂತೂ ಮಾವಿನ ಹಣ್ಣು ಇದೆಯಲ್ಲ, ಹಾಗಾಗಿ ಭರ್ಪೂರು ಮಾವಿನ ಹಣ್ಣಲ್ಲಿ. ಹಾಗೆ ಇನ್ನೊಂದು ರೆಸಿಪಿ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನಿನ್ನೆ ವೆನಿಲಾ ಐಸ್ ಕ್ರೀಮ್ ತಂದಿದ್ರು, ಅದನ್ನು ಹಾಕಿ ನಾನು ಅವನಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ನಾನು ಫಸ್ಟ್ ಕೂಡ ಒಂದು ಸಲ ಈ ವಿಡಿಯೋನ ಹಾಕಿದ್ದೆ. ಮಕ್ಕಳು ಮನೇಲಿದ್ದಾರಲ್ಲ, ಖಂಡಿತ ಮಾಡಿಕೊಡಿ. ಹಾಗೆ ಶ್ರೇಯಿ ಕೂಡ ಟ್ಯೂಷನ್ಗೆ ಹೊರಟ, ಅವನನ್ನು ಕಳಿಸಿ. ಇವತ್ತು ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಇರೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಕೇಳಿದ್ದೆ ಏನು ಮಾಡಲಿ ಅಂತ. ಅವನು ಪಲಾವ್ ಮಾಡು ಅಂತ ಹೇಳಿದ್ದೆ, ಹಾಗಾಗಿ ಪಲಾವ್ ಮಾಡ್ತೀನಿ. ಹಾಗೆ ನಾನು ನಮ್ಮ ಮನೆಯವರು ಹೋಗಿ ಹಲಸಿನಕಾಯಿನ ತಗೋಬರೋಣ ಅಂತ ಹೋದ್ವಿ. ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದೆ ಹಲಸಿನ ಮರ ಇದೆ. ಹಾಗೆ ಅಲ್ಲೇ ಪೇರ್ಲೆ ಮರ ಕೂಡ ಇದೆ. ಹಲಸಿನ ಮರದಲ್ಲಿ ಹಲಸಿನಕಾಯಿ ಕೊಯ್ದ್ವಿ. ತುಂಬ ಕಾಯಿ ಆಗಿತ್ತು. ತುಂಬ ದಿನದಿಂದ ಹೋಗೋಣ ತರೋಣ ಅಂತ ಅಂದ್ಕೊಂಡಿದ್ವಿ, ತರೋಕ್ಕೆ ಆಗಿರಲಿಲ್ಲ. ಅಂತೂ ಇಂತೂ ಇವತ್ತು ಅದಕ್ಕೆ ಮುಹೂರ್ತ ಕೂಡಿ ಬಂತು. 2 ಹಲಸಿನಕಾಯಿನ ತಂದಿದ್ದೀವಿ. ಇದನ್ನು ಬಿಡಿಸಿ ಇದ್ರ ಕೆಲಸ ಜಾಸ್ತಿ ಇದೆ.
ಅದೇ ಸಂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಮ್ಮ ಮನೆಯವರು ಕೂಡ ಒಂದು ಫಂಕ್ಷನಿಗೆ ಹೋಗೋದಿತ್ತು. ಅವ್ರು ಬಂದ ಮೇಲೆ ಮಾಡೋಣ ಎಲ್ಲ ಸೇರಿ ಅಂತ ಹೇಳಿದ್ರು. ಹ್ಞೂ ಅಂತ ಹೇಳಿದೆ. ಹಾಗೆ ಅವ್ರು ಊರಿಗೆ ಕೂಡ ಹೋದರು. ಹಾಗೆ ಬರಬೇಕಿದ್ರೆ ಒಂದು 2 ಪೇರ್ಲೆಕಾಯಿ ಕೂಡ ಕೊಯ್ಕೊಂಡು ಬಂದೆ. ಒಂದು ಹಣ್ಣಾಗಿದೆ, 2 ಕಾಯಿ ಇದೆ. ನನಗೆ ತುಂಬ ಹಣ್ಣಾಗಿರೋದು ಇಷ್ಟ ಆಗುತ್ತೆ. ಮಧ್ಯಾಹ್ನ ಕಾಯಿ ಇರೋಂಥದ್ದು ಎಲ್ಲ ಕೆಲಸ ಆಗುತ್ತೆ. ತರಕಾರಿಗಳನ್ನ ಕೂಡ ಹೆಚ್ಕೊತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಾತ್ರ ಮಾಡ್ತೀನಿ. ಯಾಕಂದರೆ ಆಲೂ ಪರಾಟ ಕೂಡ ಒಂದು ಉಳಿದಿದೆ. ನಾನು ಒಂದು ಆಲೂ ಪರಾಟ ತಿಂದು ಒಂದು ಸ್ವಲ್ಪ ಮಾತ್ರ ಪಲಾವ್ ತಿಂತೀನಿ. ನಂಗೆ ಮಧ್ಯಾಹ್ನ ಒಂಚೂರು ಅನ್ನ ಸಾರು ಬೇಕೇ ಬೇಕು. ಆದರೆ ಇವತ್ತು ಅನ್ನ ಸಾರು ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಪಲಾವ್ನೇ ತಿನ್ನೋಣ ಅಂತ ರುಬ್ಬೋದಕ್ಕೆ ನಾನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಹಾಕಿದ್ದೀನಿ. ಹಾಗೆ ಸೋಂಪಿನ ಕಾಳು ಕೂಡ ಹಾಕಿ ಸ್ವಲ್ಪ ಚಕ್ಕೆನೂ ಕೂಡ ಹಾಕಿದ್ದೀನಿ. ಇದನ್ನು ನಾನೀಗ ನುಣ್ಣಗೆ ರುಬ್ಕೊತೀನಿ. ಬೇಕಿದ್ದರೆ ಸ್ವಲ್ಪ ಗಸಗಸೆ ಕೂಡ ಹಾಕ್ಬೋದು. ಆಮೇಲೆ ಸ್ವಲ್ಪ ಮೊಸರು ಹಾಕಿ ಇದನ್ನು ರುಬ್ಕೊತೀನಿ. ಹಾಗೆಯೇ ಫ್ರಿಜ್ಜಲ್ಲಿ ಗೋಬಿ ಇತ್ತು, ಮರೆತು ಹೋಗಿಬಿಟ್ಟಿತ್ತು. ಹಾಗಾಗಿ ಈಗ ಅದನ್ನು ತೆಗೆದು ಗೋಬಿನ ಹೆಚ್ಚಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಅದನ್ನು ಕೂಡ ಇಟ್ಟಿದ್ದೀನಿ. ಶ್ರೇಯುಗೆ ಪಲಾವಿಗೆ ಗೋಡಂಬಿ ಹಾಕಲೇಬೇಕು. ಅವನಿದ್ದಾನೆ ಅಂದರೆ ಮಾತ್ರ ನಾವು ಪಲಾವಿಗೆ ಸ್ವಲ್ಪ ಗೋಡಂಬಿ ಹಾಕ್ತೀವಿ, ಇಲ್ಲ ಅಂದರೆ ಗೋಡಂಬಿ ಹಾಕೋದಿಲ್ಲ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಹಾಗೆ ಈರುಳ್ಳಿ, ಗೋಡಂಬಿ ಹಾಕಿದ್ದೀನಿ. ಬೇಕಿದ್ರೆ ನೀವು ಲವಂಗ ಕೂಡ ಹಾಕ್ಬೋದು. ಶ್ರೇಯು ಬಾಯಿಗೆ ಸಿಕ್ಕರೆ ಅವನು ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಹಾಕಿಲ್ಲ. ಪಲಾವ್ ಎಲೆನ ಹಾಕಿದ್ದೀನಿ. ಈರುಳ್ಳಿ ಕೆಂಪಾದ ನಂತರ ಅದೆಲ್ಲ ಹಾಕಬೇಕಾಗಿತ್ತು. ನಾನು ಒಂದು ಸ್ವಲ್ಪ ಮುಂಚೆ ಎಲ್ಲದನ್ನೂ ಒಟ್ಟಿಗೆ ಹಾಕಿಬಿಟ್ಟೆ. ನೀವು ಆದರೆ ಹಾಗೆ ಮಾಡಬೇಡಿ. ಈ ಕಪ್ಪಲ್ಲಿ ನಾನು ಬರೀ 1 ಕಪ್ ಮಾಡ್ತೀನಿ. ಇಬ್ಬರಿಗೆ ಆರಾಮಾಗಿ ಸಾಕಾಗುತ್ತೆ. ಹಾಗೆಯೇ ನಾನು ಆ ರುಬ್ಬಿರೋ ಮಿಶ್ರಣನ ಕೂಡ ಅದಕ್ಕೆ ಹಾಕಿದ್ದೀನಿ. ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದನ್ನು ಬಾಡಿಸ್ಕೊತೀನಿ. ಅದರಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಟೆ, ಯಾಕಂದರೆ ತುಂಬ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ತುಂಬ ಮಸಾಲ ಆದರೂ ಚೆನ್ನಾಗಿರಲ್ಲ ಈ ಪಲಾವ್. ಸ್ವಲ್ಪ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ. ನೀವು ಹೋಟೆಲ್ಗಳಲ್ಲಿ ನಾವು ನಾರ್ತ್ ಇಂಡಿಯನ್ ಥಾಲಿ ಆ ಥರದ್ದು ಏನಾದ್ರು ತೊಗೊಂಡಾಗ ಈ ಥರ ಒಂದು ಪಲಾವ್ ಕೊಟ್ಟಿರ್ತಾರೆ, ಸ್ವಲ್ಪ ಅದೇ ಥರ ಇರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಬಟಾಣಿ ಕೂಡ ಹಾಕಿದೆ. ನನಗೇನು ಗೊತ್ತಾ, ಏನೇ ಮಾಡಿದ್ರು ಸ್ವಲ್ಪ ಜಾಸ್ತಿ ತರಕಾರಿ ಇರಬೇಕು. ನಂಗೆ ಅದೊಂದು ತರಕಾರಿ ಹುಚ್ಚು ಜಾಸ್ತಿ. ನಂಗೆ ರೈಸ್ ಕಮ್ಮಿ ಹಾಕ್ತೀನಿ, ತರಕಾರಿ ಜಾಸ್ತಿ ಹಾಕ್ತೀನಿ. ಶ್ರೇಯನು ಅದೇ ಅಂತ ಇದ್ದ, ಏನು ಮಮ್ಮಿ ಪಲಾವಲ್ಲಿ ಬರೀ ತರಕಾರಿನೇ ಇದೆ, ರೈಸೇ ಇಲ್ಲ ಅಂತ ಅಂದ ಅವನು. ಆನಂತರ ಅಕ್ಕಿನೂ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆನಂತರ 1 ಕಪ್ಪಿಗೆ 2 ಕಪ್ಪಷ್ಟು ನಾನು ಬಿಸಿ ನೀರನ್ನು ಹಾಕ್ತೀನಿ. ಆಮೇಲೆ ಕೂಡ 1 ಚಮಚ ತುಪ್ಪ ಹಾಕಿದ್ರೆ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಬಾಸ್ಮತಿ ರೈಸನ್ನು ಯಾವತ್ತೂ ನೆನೆಸಿ ಎಲ್ಲ ಇಡೋದಿಲ್ಲ. ಮಾಡಬೇಕಿದ್ರೆ ತೊಳೆದು ಹಾಗೆ ಹಾಕ್ತೀನಿ. ನನಗೆ ನೆನೆಸಿಟ್ರೆ ತುಂಬ ಮೆತ್ತಗಾಗುತ್ತೆ. ನಂಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಒಗ್ಗರಣೆಗೆ ಟೊಮೆಟೊ ಕೂಡ ಹಾಕ್ಬೋದು. ನಾನು ರುಬ್ಬೋದಕ್ಕೆ ಹಾಕಿರೋದ್ರಿಂದ ಇವಾಗ ನಾನು ಟೊಮೆಟೊನ ಹಾಕೋದಿಲ್ಲ. ಬೇಕಿದ್ದರೆ ನೀವು ಟೊಮೆಟೊನ ಹಾಕೋಬಹುದು. ಹಾಗೆ ಉಪ್ಪನ್ನು ನೋಡ್ತಾ ಇದ್ದೀನಿ. ನನಗೆ ಯಾಕೋ ಉಪ್ಪು ಸ್ವಲ್ಪ ಹಾಕಿದ್ದು ಕಮ್ಮಿ ಅಂತ ಅನ್ನಿಸ್ತು. ಇಲ್ಲ, ಸರಿಯಾಗಿದೆ. ಆಮೇಲೆ ರುಬ್ಬೋದಕ್ಕೆ ಹಸಿಮೆಣಸನ್ನು ಕೂಡ ಹಾಕಬೇಕು. ನಾನು ಆವಾಗಲೇ ಹೇಳೋದು ಮರೆತು ಬಿಟ್ಟೆ. ಹಾಗೆ ಕುಕ್ಕರ್ ಮುಚ್ಚಿ 1 ವಿಷಲ್ ಹೊಡೆಸಿದ್ದೀನಿ ಅಷ್ಟೇ. ನೋಡಿ, ರುಚಿಯಾಗಿರೋ ದಿಢೀರಂತ ಒಂಥರ ಪಲಾವ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ನಾನು ನನ್ನ ಮಗ ಸೇರಿ ಊಟ ಕೂಡ ಮಾಡಿದ್ವಿ. ಅವನು ಹೊರಗಡೆ ಮೊಬೈಲ್ ನೋಡ್ತಾ ಊಟ ಮಾಡ್ತಾ ಇದ್ದ. ನಾನು ಬಾಳೆಲೆ ಇತ್ತು ತಂದಿದ್ದು, ಅದರಲ್ಲೇ ಚೂರು ಮೊಸರು ಆಲೂ ಪರಾಟ ತಿಂದೆ. ಯಾಕಂದರೆ ಪಲಾವ್ ಬಿಸಿ ಇತ್ತು, ಹಾಗಾಗಿ ತಿನ್ನೋಣ ಅಂತ ಫಸ್ಟ್ ಅದನ್ನೇ ತಿಂದೆ. ಆಮೇಲೆ ನಮ್ಮದೆಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಆದ ನಂತರ ಹಾಗೆ ನಮ್ಮ ಮನೆಯವರು ಕೂಡ ಈಗ ಹಲಸಿನಕಾಯಿನ ಬಿಡಿಸ್ತಾ ಇದ್ದೀವಿ. ಇದು ಬಿಡಿಸೋದೇ ರಗಳೆ. ಶ್ರೇಯುನ ಎಷ್ಟು ಕರೆದ್ವಿ ಗೊತ್ತಾ, ನಾನು ನಮ್ಮ ಮನೆಯವರು ಏನಂದರೂ ಬರಲಿಲ್ಲ. ಅವನು ನಾವೆಲ್ಲ ಸಣ್ಣವ್ರು ಇರ್ತಾ ಈ ಥರ ಹಲಸಿನಕಾಯಿ ಬಿಡಿಸ್ತೀವಲ್ವ, ಅದಕ್ಕೆ ನಾವು ಇದು ಬೆಲ್ಲ ಹಾಕ್ಕೊಂಡು ಇಲ್ಲ ಜೇನುತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನು ಕೂಡ ಸುಮಾರು ತಿಂದೆ. ನನಗೆ ಹಲಸಿನಕಾಯಿ ಇಷ್ಟ ಆಗುತ್ತೆ. ಇದರಲ್ಲಿ ಮಜ್ಜಿಗೆ ಹುಳಿ ಕೂಡ ಮಾಡಬೇಕು. ಈ ಥರ ಸೊಳೆ ಹಾಕಿನೇ ಮಾಡಬೇಕು. ನಮ್ಮ ಹಳೆ ಮನೆ ಚಿಕ್ಕಮ್ಮ ಯಾವಾಗಲೂ ನಾವು ರಜದಲ್ಲಿ ಊರಲ್ಲಿ ತುಂಬ ದಿನ ಇರ್ತಿದ್ವಲ್ಲ, ಒಂದು ಸಲ ಮಾಡಿಕೊಡ್ತಾಯಿದ್ರು. ಈ ವರ್ಷ ಎಲ್ಲ ರಜಾ ಕಳೀಲೇ ಇಲ್ಲ, ಎಲ್ಲ ರಜಾನ ಗಂಡನ ಮನೆಯಲ್ಲೇ ಕಳೆದಿದ್ವಿ ಎಲ್ಲರೂ. ಮೊನ್ನೆ ಹೋದಾಗ ಅದೇ ಅಂತ ಇದ್ವಿ. ಅವಾಗೆಲ್ಲ 2 ತಿಂಗಳು ರಜಾನ ಮುಗಿಸ್ಕೊಂಡು ಬರ್ತಿದ್ವಿ. ಇವಾಗ ಹಾಗಿಲ್ಲ, ಎಲ್ಲ ರಜಾ ತವ್ರ ಮನೆ ಅಲ್ಲ, ಗಂಡನ ಮನೆಯಲ್ಲೇ ರಜಾ ಕಳೆದಿದ್ದಾಯಿತು. ನೋಡಿ, ಇಷ್ಟು ಹೆಚ್ಚಿ ಇಟ್ಕೊಂಡಿದ್ದೀವಿ. ಇನ್ನು ಇದಿಷ್ಟನ್ನು ಬಿಡಿಸ್ಬೇಕು. 2 ಹಲಸಿನಕಾಯಿ ಅಲ್ಲ, ಅದು ದೊಡ್ಡ ಬೇರೆ ಇತ್ತು 1 ಹಲಸಿನಕಾಯಿ. ಏನಂದರೆ ಇದನ್ನೆಲ್ಲ ಮಾಡ್ತಾ ತುಂಬ ಜನ ಇರಬೇಕು. ಮನೆ ತುಂಬ ಜನ ಇದ್ದರೆ ಮಾಡೋಕ್ಕೆ ಈಸಿ ಆಗುತ್ತೆ. ಒಬ್ಬರು ಬಿಡಿಸ್ಕೊಟ್ರೆ, ಒಬ್ಬರು ಹೆಚ್ಚಿಕೊಟ್ರೆ, ಒಬ್ಬರು ಕರಿಬೋದು. ಹಾಗೆ ನಮ್ಮ ಸಿಂಬಾ ನಮಗಿಂತ ಜಾಸ್ತಿ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾನೆ. ಅವನೇ ಇನ್ನೇನು ಮಾಡಿಬಿಡ್ತಾನೇನೋ ಅನ್ನೋ ಥರ ನೋಡ್ತಾ ಇದ್ದಾನೆ. 3 ಗಂಟೆಗೇನೋ ಕುತ್ಕೊಂಡಿದ್ವಿ. 1-1.5 ಗಂಟೆ ಬರೀ ಇದನ್ನು ಬಿಡಿಸೋದಕ್ಕೇ ಆಯಿತು. ಈಗ ಅದನ್ನು ಹೆಚ್ಚಬೇಕು. ನಾನು ಒಂದು ಅರ್ಧದಷ್ಟು ಎಡಿಟಿಂಗ್ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರು ಅಂದರು ಫುಲ್ ಎಡಿಟಿಂಗ್ ಮಾಡ್ಕೊಂಬ,
ನಾನು ಹೆಚ್ಚಿಡ್ತೀನಿ ಅಂದರೂ ಬೇಡ, ನನಗೆ ಅರ್ಧಂಬರ್ಧ ಕೆಲಸ ಮಾಡಿ ಹೋಗೋಕ್ಕೆ ಕೂಡ ಇಷ್ಟ ಆಗಲ್ಲ. ಹಾಗಾಗಿ ಚಿಪ್ಸ್ನ ಕರೆದು ಆಮೇಲೆ ಎಡಿಟಿಂಗ್ ಮಾಡ್ತೀನಿ ಅಂತ ನಾನು ಹೋಗಲಿಲ್ಲ. ಆಮೇಲೆ ಇಬ್ಬರು ಸೇರಿ ಈ ಥರ ಹೆಚ್ಚಿದ್ವಿ. ಮುಂಚೆ ಎಲ್ಲ ಏನಂದರೆ ನಾವು ಮೆಟ್ಕತ್ತಿಲೇ ಹೆಚ್ಚುತ್ತಾ ಇದ್ದೆ. ನಾನು ಹೆಚ್ಚಿದಾಗ ಏನಂದರೆ ಬರೀ ಕೈ ಕೊಯ್ಕೊಳ್ಳೋದೇ ಜಾಸ್ತಿ ಆಗ್ತಾಯಿತ್ತು. ನಾನು ಯಾವಾಗಲೂ ಊರಿಂದ ಬರಬೇಕಿದ್ರೆ ತುಂಬ ಚಿಪ್ಸ್ನ ಮಾಡ್ಕೊಂಡು ಬರ್ತಾಯಿದ್ದೆ. ಇವಾಗ ಒಂದು 2 ವರ್ಷ ಆಯ್ತು ಅನಿಸುತ್ತೆ ಮಾಡೋದೇ ಇಲ್ಲ. ಅಮ್ಮ ಎಲ್ಲಾದರೂ ಮಾಡಿಟ್ಟಿರ್ತಾರೆ, ಅವರು ಕೊಟ್ಟು ಕಳಿಸ್ತಾರೆ. ಹೋದ ವರ್ಷನೂ ಏನೋ ಮಾಡಿದ್ದೆ ನಾನು, ಅದು ಈ ವರ್ಷ ಮಾಡ್ತಾಯಿದ್ದೀನಿ. ಹಾಗೆಯೇ ಇದರಲ್ಲಿ ಸ್ವಲ್ಪ ಚಿನ್ನಿಗೆ ಕೂಡ ನಾವು ಕೊರಿಯರ್ ಮಾಡಿದ್ವಿ. ಆಮೇಲೆ ಮೈಸೂರಿಗೆ ಇದೊಂದು ಸ್ವಲ್ಪ ತುಂಬ ಕೆಲಸ ಜಾಸ್ತಿ ಆಗುತ್ತೆ, ಆದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಗಳಲ್ಲಿ ಕೊಳ್ಳಕ್ಕೆ ಹೋದರೆ ಎಷ್ಟು ರೂಪಾಯಿ ಕೆ ಜಿ ಇದೆಯೋ ನನಗಂತೂ ಗೊತ್ತಿಲ್ಲ. 300-400 ರೂಪಾಯಿ ಅಂತೂ ಇರಬಹುದೇನೋ ಗೊತ್ತಿಲ್ಲ. ಅದಕ್ಕಿಂತ ಹಲಸಿನಕಾಯಿ ಎಲ್ಲಾದರೂ ಸಿಕ್ಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾನು ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ತುಂಬ ಈಸಿಯಾಗಿಯೇ ನೀವು ಮಾಡಬಹುದು. ಆ ಕಡೆ ಹೆಚ್ಚುತ್ತಾ ಇದ್ದೀವಿ, ಹಾಗೆಯೇ ಈ ಕಡೆ ಎಣ್ಣೆ ಕೂಡ ಬಿಸಿಗಿಡೋಣ ಅಂತ ಫಸ್ಟು ನಾನು ಉಪ್ಪಿಗೆ ನೀರು ಹಾಕ್ಕೊತಾ ಇದ್ದೀನಿ. ನಾನು ಹೋದ ಸಲ ಕೂಡ ತೋರಿಸಿದಾಗ ಕೇಳಿದ್ರು ಉಪ್ಪಿಗೆ ನೀರು ಹಾಕಿ ಎಣ್ಣೆಗೆ ಹಾಕ್ತಿರಲ್ವ ಅವಾಗ ಸಿಡಿಯೋದಿಲ್ಲ ಅಂತ. ಏನೂ ಆಗೋದಿಲ್ಲ, ಇದು ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಈಗ ಎಣ್ಣೆ ಸ್ವಲ್ಪ ಇತ್ತು ನಾನು ದಿನ ಉಪಯೋಗಿಸೋದ್ರಲ್ಲಿ, ಹಾಗಾಗಿ ಪ್ಯಾಕೆಟ್ ಹೊಡೆದ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಕರೆದ್ರೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಹಾಗೆ ಈಗ ಎಣ್ಣೆನೂ ಕೂಡ ಬಾಣಲಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಎಣ್ಣೆ ಬಿಸಿ ಆದ ನಂತರ ಈ ಥರ ನಾನು ಹಲಸಿನಕಾಯಿ ಹೆಚ್ಚಿರೋದಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಹಾಕಿದ ತಕ್ಷಣವೇ 1 ಚಮಚದಷ್ಟು ಆ ಉಪ್ಪು ನೀರನ್ನು ಹಾಕಬೇಕು. ಅದು ಬೆಂದ ಮೇಲೆ ಹಾಕಬಾರ್ದು. ಈಗ ಹಸಿ ಇರುತ್ತಲ್ವ, ಇದರಲ್ಲೂ ನೀರಿನ ಅಂಶ ಇರೋದ್ರಿಂದ ನೀವು ಆ ತಕ್ಷಣ ಉಪ್ಪಿನ ನೀರನ್ನು ಹಾಕಿ ಎಣ್ಣೆ ಕಾದಾಗ ನೀರು ಹಾಕಿದಾಗ ಹಾರುತ್ತಲ್ವ, ಆ ಥರ ಏನೂ ಆಗೋದಿಲ್ಲ. ನೋಡ್ಬೋದು ನೋಡಿ, ಏನೂ ಆಗ್ತಾಯಿಲ್ಲ. ಹಾಕಿದ ನಂತರ ಚೆನ್ನಾಗಿ ಅದನ್ನು ಕೈ ಆಡಿದ್ರೆ, ಮತ್ತು ನಿಮಗೆ ಕರೆದಾದ ನಂತರ ಉಪ್ಪು ಖಾರ ಹಾಕ್ತಾರಲ್ವ, ಹಾಕಿದಾಗ ಕೆಲವೊಂದು ಚಿಪ್ಸಿಗೆ ಉಪ್ಪು ಹಿಡಿದಿರುತ್ತೆ, ಕೆಲವೊಂದಕ್ಕೆ ಹಿಡಿದಿರಲ್ಲ. ಈ ಥರ ಮಾಡಿ ನೋಡಿ, ಆವಾಗ ನಿಮಗೆ ಚೆನ್ನಾಗಿ ಆಗುತ್ತೆ. ನಮ್ಮನೇಲಿ ಖಾರ ಹಾಕಿದ್ರೆ ಯಾರೂ ತಿನ್ನೋದಿಲ್ಲ, ಅಂದರೆ ಶ್ರೇಯು ಎಲ್ಲ ಇಷ್ಟಪಟ್ಟು ತಿನ್ನೋಲ್ಲ. ಹಾಗಾಗಿ ನಾನು ಚಿಪ್ಸಿಗೆ ಖಾರ ಹಾಕೋದಿಲ್ಲ. ನನಗೂ ಕೂಡ ಅದು ಇಷ್ಟ ಆಗೋದಿಲ್ಲ. ಅದು ಖಾರ ಏನು ಗೊತ್ತಾ, ಒಂದು ಕಡೆ ಹತ್ತಿರುತ್ತೆ, ಒಂದು ಕಡೆ ಹತ್ತಿರಲ್ಲ. ಹಾಗಾಗಿ ನಮಗೆ ಚಪ್ಪೆ ಚಿಪ್ಸೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಖಾರ ಏನೂ ಹಾಕಿಲ್ಲ. ನೀವು ಬೇಕಿದ್ದರೆ ಕರೆದು ತೆಗಿತೀರಲ್ವ, ತೆಗೆದ ತಕ್ಷಣ ಅದು ಬಿಸಿ ಇರಬೇಕಿದ್ರೇ ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಉದುರಿಸ್ಕೊಳ್ಳಿ. ಈ ಕಡೆ ಹೆಚ್ಚುತ್ತಾ ಇದ್ದೀವಿ, ಈ ಕಡೆ ಕರಿತಾ ಇದ್ದೀವಿ. ನಾನೇನು ಮಾಡ್ತೀನಿ ಗೊತ್ತಾ, ಇದನ್ನು ಲೋ ಫ್ಲೇಮ್ ಇಟ್ಕೊಂಡೇನು ಕರಿಯೋದಿಲ್ಲ, ಹೈ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಕರಿತೀನಿ. ಆವಾಗ ಬೇಗ ಆಗುತ್ತೆ. ತುಂಬ ಲೋ ಫ್ಲೇಮ್ ಇಟ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ. ಇದು ಹಲಸಿನಕಾಯಿ ಚಿಪ್ಸ್ ಬೇಯೋದಿದೆಯಲ್ಲ, ಒಂದೊಂದು ಬಾಣಲಿ ಬೇಯೋದಕ್ಕೂ ನಿಮಗೆ ಹತ್ತತ್ರ ಅರ್ಧ ಗಂಟೆ ಬೇಕಾಗುತ್ತೆ ಕೆಲವೊಂದು ಸಲ ಜಾಸ್ತಿ ಹಾಕಿದಾಗ. ಹಾಗಾಗಿ ನಾನು ಒಂದು 2 ಮುಷ್ಟಿಯಷ್ಟು ಮಾತ್ರ ಹಾಕಿ ಕರಿತಾ ಇದ್ದೀನಿ. ನಾವು ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿದ್ದು, ಮುಗ್ದಿದ್ದೆಷ್ಟೊತ್ತಿಗೆ ಗೊತ್ತಾ, 8 ಗಂಟೆ ಆಗಿತ್ತು ನನ್ನ ಎಲ್ಲ ಮುಗಿಯೋಷ್ಟೊತ್ತಿಗೆ. ಅದು ಕರೆದ ಮೇಲೆ ಗೊತ್ತಲ್ವಾ, ನನಗೆ ಒಳಗೆ ನಿಲ್ಲಕ್ಕೆ ಬೇಡ ಹಂಗಾಗ್ತಾಯಿತ್ತು. ನನಗೆ ಕರೆದಿದ ತಕ್ಷಣ ಹೊಟ್ಟೆಲೆಲ್ಲ ಒಂಥರ ತೊಳ್ಸೋಕ್ಕೆ ಶುರುವಾದಂಗೆ ಆಗುತ್ತೆ. ಆಮೇಲೆ ನಾನು ಎಡಿಟಿಂಗು ಮಾಡಲಿಲ್ಲ, ಏನೂ ಇಲ್ಲ, ಹಾಗೆ ಊಟನೂ ಮಾಡಲಿಲ್ಲ, ಹೋಗಿ ಹಾಗೆ ಮಲಗಿಬಿಟ್ಟೆ. ನೋಡಿ ಇಷ್ಟು ಚಿಪ್ಸ್ ಆಗಿದೆ. ಇದು ಪೂರ್ತಿ ತಣ್ಣಗಾದ ನಂತರ ನಾನೊಂದು ಕವರಿಗೆ ಹಾಕಿ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಇಡ್ತೀನಿ. ನಾನು ಹೇಳಿರೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಮನೇಲೇ ದುಡ್ಡು ಉಳಿಸ್ಬೋದು. ಮನೇಲಿ ಮಕ್ಕಳಿದ್ರೆ ಗೊತ್ತಲ್ವಾ, 5 ನಿಮಿಷಕ್ಕೊಂದು ಸಲ ಬಂದು ಏನಾದರೂ ತಿನ್ನಕ್ಕೆ ಕೊಡು ಅಂತಿರ್ತಾರೆ. ಆವಾಗವಾಗ ಇದನ್ನೇ ಒಂದು ಸ್ವಲ್ಪ ಹಾಕಿ ಕೊಡ್ಬೋದು. ನಾವು ಎಷ್ಟೇ ದುಡ್ಡು ಕೊಟ್ಟು ತಂದರೂ ಇಷ್ಟಂತೂ ತರೋಕ್ಕಾಗೋದಿಲ್ಲ ನಮ್ಮ ಹತ್ರ, ತುಂಬ ಜಾಸ್ತಿ ದುಡ್ಡು ಅಂತ ಕೂಡ ಅನಿಸುತ್ತೆ. ಹಾಗಾಗಿ ನೋಡಿ, ಫ್ರೀಯಾಗಿ ಎಷ್ಟೊಂದು ಚಿಪ್ಸ್ನ ನೀವು ಮಾಡ್ಕೋಬಹುದು. ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ ಮಾಡ್ಕೊಳ್ಳಿ, ಮನೇಲಿ ಯಾರಾದರೂ ಮಕ್ಕಳಿದ್ರೆ. ಹಾಗೆಯೇ ಇದನ್ನು ನಾನು ತಣ್ಣಗಾದ ನಂತರ ಏರ್ ಟೈಟ್ ಬಾಕ್ಸಿಗೆ ಹಾಕಿ ಇಡ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.